ನೋಡಿ, ಕಾಂಗ್ರೆಸ್ ಅಲ್ಲಿ ಏನೇನು ನಡೆದ್ರು ಮೋದಿ ಕಾರಣ. ಬಟ್ ನಾನು ಕೆಟ್ಟದಾಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಏನೇನು ನಡೀತದೋ ಕಾಂಗ್ರೆಸ್ನಲ್ಲಿ ಎಲ್ಲಕ್ಕೂ ಮೋದಿ ಅವರನ್ನು ಟ್ಯಾಗ್ ಮಾಡ್ಕೊಳ್ತಾರೆ. ಅಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ಲ ನಮ್ಮ ರಾಹುಲ್ ಗಾಂಧಿ ಅವರು, ಅದಕ್ಕೂ ಮೋದಿ ಕಾರಣನಾ? ಇವತ್ತು ಟ್ಯಾರಿಫ್ ಯಾವ್ಯಾವ ಕಾರಣಗಳಿಗೆ ಹೆಚ್ಚಾಗ್ತದೆ. ಈಗ ಯುದ್ಧ ಪ್ರಾರಂಭ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿದ್ದರಿಂದ ನಾವು ಆಯಿಲ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಕ್ರೂಡ್ ಆಯಿಲ್ ಮೇಲೆ. ಅದರಿಂದಾಗಿ ಒಂದಷ್ಟು ಅದರ ಬೆಲೆಯಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಆದರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅಂತ ನಿಮಗೆ ಗೊತ್ತಿದೆ. ಈ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಎಲ್ಲ ಬೆಲೆಗಳನ್ನು ಇವರು ಏರಿಸಬಹುದಾದ GSTಗೆ ಬರದೆ ಉಳಿದಿರ್ತಕ್ಕಂಥ ಎಲ್ಲದರ ಬೆಲೆಗಳನ್ನು ಇದುವರೆಗೂ 3-4 ಬಾರಿ ಏರಿಕೆ ಮಾಡಿದ್ದಾರೆ. ಈಗಲೂ ಕೂಡ ಅದೇ ಚಾಳಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಆ ಕಾರಣದಿಂದ ಇವರು ಮಾಡತಕ್ಕಂಥ ಜನವಿರೋಧಿ ನೀತಿಗಳಿಗೆ ಬಿಜೆಪಿಯನ್ನು ಟ್ಯಾಗ್ ಮಾಡತಕ್ಕಂಥದ್ದು ಸರಿಯಲ್ಲ. ನಾನು ಇವತ್ತು ತಾನೇ ಬಾಗಲಕೋಟೆಯಿಂದ ಬಂದಿದ್ದೇನೆ. ಬಾಗಲಕೋಟೆಯಲ್ಲಿ ಚುನಾವಣೆ ಕಾವು ಈಗ ಏರ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವನ್ನ ಅಲ್ಲಿನ ಜನ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂತಂದ್ರೆ 3 ದಿವಸಗಳಿಂದ ನಾನು ಹಳ್ಳಿಗಳಿಗೂ ಹೋಗಿದ್ದೇನೆ, ಪಟ್ಟಣದಲ್ಲೂ ಮಾಡಿದ್ದೇನೆ. ಆದರೆ ಪಟ್ಟಣದಲ್ಲಿ ಸಂಪೂರ್ಣವಾಗಿ 80% ಬಿಜೆಪಿ ಅಲೆ ಇದೆ. ಹಳ್ಳಿಗಳಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ಸೋಲು ಖಚಿತ ಅಂತ ಗೊತ್ತಾದ ಮೇಲೆ ಮುಖ್ಯಮಂತ್ರಿಗಳು 5 ದಿನ ನಾನು ಇಲ್ಲೇ ಉಳಿತೀನಿ ಅಂತ ಹೇಳಿ ಠಿಕಾಣಿ ಹೂಡಿದ್ದಾರೆ. ರಸ್ತೆಗಳು ಗುಂಡಿಗಳು ಮುಚ್ಚಕ್ಕೆ ಅಲ್ಲೂ ಆಗಿಲ್ಲ ಪಾಪ. ಬೆಂಗಳೂರು ಮಾತ್ರ ಅಲ್ಲ, ಅಲ್ಲೂ ಆಗಿಲ್ಲ. ನಾನು ಹೋಗಿದ್ದೆ ಒಂದು ಹಳ್ಳಿಗೆ, ಕೆಂಪು ಮಣ್ಣು ತಂದು ಹಳ್ಳ ಮುಚ್ಚಿಬಿಟ್ಟಿದ್ದಾರೆ ರಸ್ತೆಗಳಲ್ಲಿ. ಇದೇನೇ ಕಪ್ಪು ರಸ್ತೆ, ಕೆಂಪು ಮಣ್ಣು, ಇದೇನು ಹಿಂಗಾದೆ ಅಂತ ನೋಡಿದ್ರೆ ಅಲ್ಲಿ ಜನ ಹೇಳಿದ್ರು ನಾಳೆ ಇಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅದಕ್ಕೆ ಅಂತ. ಆವತ್ತೇ ಹೇಳಿದೆ ನಾನು, ಇನ್ನು ಮುಂದೆ ಕಾಂಗ್ರೆಸ್ಸನ್ನು ಕೆಂಪು ಮಣ್ಣು ಗುಂಡಿಯಲ್ಲೇ ಮುಚ್ಚುತ್ತಾರೆ ಅಂತ. ಅಲ್ಲಿ ಅದೇ ಪರಿಸ್ಥಿತಿ ಇದೆ. ಮುಖ್ಯಮಂತ್ರಿಗಳು ಈ ಸೋಲಿನ ಭೀತಿಯಿಂದ ಏನ್ ಮಾಡಿಬಿಟ್ಟಿದ್ದಾರೆ, ಈ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಟೀಚರ್ಗಳು, ಅಧಿಕಾರಿಗಳನ್ನ ಅವರಿಗೆ ಕಾರ್ಯಕರ್ತರು ಸಿಗ್ತಾ ಇಲ್ಲ. ಅದರಿಂದ ಇವರು ಟೀಚರ್ಗಳನ್ನ ಎಲ್ಲ ಜೊತೆಯಲ್ಲಿ ಹಾಕೊಂಡು ಕ್ಯಾನ್ವಾಸ್ ಮಾಡಿಸ್ತಾವ್ರೆ. ಒಂದು ಹಳ್ಳಿಗೆ 5ರಿಂದ 10 ಲಕ್ಷ ರೂಪಾಯಿ. ಮುಖ್ಯಮಂತ್ರಿಗಳು ಹೋಗೋದಕ್ಕೆ ಮುಂಚೆ ಹೋಗೋದು ದೇವಸ್ಥಾನದ ಮುಂದೆ ಆ ಊರಿನಲ್ಲಿರ್ತಕ್ಕಂಥ ಪ್ರಮುಖರನ್ನು ಕರೆಯೋದು. ನೋಡಿ, ಫಸ್ಟ್ ಇನ್ಸ್ಟಾಲ್ಮೆಂಟು, 2ನೇ ಇನ್ಸ್ಟಾಲ್ಮೆಂಟ್ ಇನ್ನು 2 ದಿವಸದ 3 ದಿವಸದಲ್ಲಿ ಕೊಡ್ತೀವಿ, ಈಗ ಸದ್ಯಕ್ಕೆ ಇಟ್ಕೊಳ್ಳಿ ಅಂತ 5ರಿಂದ 10 ಲಕ್ಷ ರೂಪಾಯಿ ಒಂದೊಂದು ಹಳ್ಳಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ. CM ಅವರೇ ಕೊಡಕ್ಕಾಗುತ್ತಾ? ಮುಂದೆ ಕೆಲವರನ್ನು ಕಳಿಸ್ತಾರೆ, ಆಮೇಲೆ ಜನ ಸೇರಿಸ್ತಾರೆ, ಇವರು ಹೋಗಿ ಭಾಷಣ ಮಾಡ್ತಾರೆ. ಅಂದ್ರೆ ಇವ್ರಿಗೆ ಸೋಲಿನ ಭೀತಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಕಾಣಬಹುದು. ಕಳೆದ ಚುನಾವಣೆಯಲ್ಲೂ ಕೂಡ ಕೇವಲ ಒಂದು 6-7 ಸಾವಿರದಲ್ಲಿ ಅಷ್ಟೇ ಗೆದ್ದಿದ್ದು. ಈಗ ಉತ್ತಮವಾದ ಒಬ್ಬ ವ್ಯಕ್ತಿಯನ್ನ, ಒಳ್ಳೆಯ ಅಭಿವೃದ್ಧಿ ಮಾಡತಕ್ಕಂಥ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ವಿ, ತಪ್ಪು ಮಾಡಿದ್ವಿ. ಈಗ ಅದನ್ನು ಸರಿಪಡಿಸಿಕೊಳ್ಬೇಕು ಅಂತೇಳಿ ಚರಂತಿ ಮಠ ಅವರನ್ನ ಗೆಲ್ಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡ್ಕೊಂಡವ್ರೆ. ಇವರು ಎಷ್ಟೇ ಕಷ್ಟಪಟ್ಟರು ಅಲ್ಲಿ ನಮ್ಮ ಪಕ್ಷ ಗೆದ್ದೇ ಗೆಲ್ತದೆ, ಅಲ್ಲಿ ಅನುಮಾನ ಇಲ್ಲ. ವಿಶೇಷ ಅಂತಂತಂದ್ರೆ ಅಲ್ಲಿ ಮುಸಲ್ಮಾನ್ ಬಂಧುಗಳು ಕೂಡ ನಮಗೆ ದಾವಣಗೆರೆಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಈ ಬಿಜೆಪಿಯನ್ನು ತೋರಿಸಿ ನಮ್ಮನ್ನು ಭಯ ಹುಟ್ಟಿಸಿ ಓಟ್ ಹಾಕ್ಸ್ಕೊತಾರೆ, ನಮಗೆ ಇವರು ಅನ್ಯಾಯ ಮಾಡ್ತಾರೆ, ಈ ಸಾರಿ ನಾವು ಕೊಡೋದಿಲ್ಲ ಅಂತ ಅಲ್ಲೂ ಹೇಳ್ತಿದ್ದಾರೆ. ಈಗ ನಾಳದಿಂದ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಮುಸಲ್ಮಾನರಲ್ಲ, ಆ ಸಾದಿಕ್ ಪೈಲ್ಮಾನ್ ಅಲ್ಲಾ ಬಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು.
ಈಗ ವಾಪಸ್ ತಗೊಂಡಿರೋದ್ರಿಂದ ಅಲ್ಲಾನ್ಗೂ ಕೂಡ ಅಪಮಾನ ಮಾಡಿದ್ದಾರೆ. ಅದರಿಂದಾಗಿ ಅವನ್ನು ಸಹಿಸ್ಕೊಳ್ಬಾರ್ದು. ಜೊತೆಗೆ ಈ ಕಾಂಗ್ರೆಸ್ನವರು ಅವರನ್ನು ಕರೆದು ತಪ್ಪು ದಾರಿ ಗಳಿಸಿದ್ದಾರೆ. ಅದು ಒಂದು. ಎಲ್ಲಿ ನೋಡಿದ್ರು ಬಿಜೆಪಿ ಹೆಸರು ಹೇಳಿ ನಮ್ಮನ್ನು ಇವರು ಧೋಖಾ ಮಾಡಿದ್ದಾರೆ. ಇದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತೇಳಿ ಮುಸಲ್ಮಾನರು ವೋಟ್ ಹಾಕಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. SDPI ಬೇರೆ ಕ್ಯಾಂಡಿಡೇಟ್ ಇದ್ದಾರೆ. ಈ ನಳ್ಪಾಡ್ ಅವರು ಹೋಗಿದ್ರು ಅಲ್ಲಿ, ಯೂತ್ ಕಾಂಗ್ರೆಸ್ ಅಲ್ಲ ನಳ್ಪಾಡ್ ಅವರು ಹೋಗಿ ಏನ್ರಿ ಟೊಪ್ಪಿ ಹಾಕೊಂಡು ದಾಡಿ ಬಿಟ್ಕೊಂಡ್ಬಿಟ್ರೆ ಮುಸಲ್ಮಾನ್ ಆಗ್ಬಿಡಲ್ಲ, ಎಲ್ಲ ಮುಸಲ್ಮಾನರು ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು ಅಂತೇಳಿ ಮುಸಲ್ಮಾನರನ್ನೇ ಬೈದ್ಬಿಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರು ಇನ್ನಷ್ಟು ಕೋಪಗೊಂಡಿದ್ದಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಸೋಲಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಅಹಿಂದ ಅಂತ ಭಾಷಣ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅಭ್ಯರ್ಥಿ ಅಹಿಂದ ST ಒಬ್ಬರು ಕೊಟ್ಟಿರ್ತಕ್ಕಂಥದ್ದು. ನಾವು ಒಳ್ಳೆಯ ಕಾರ್ಯಕರ್ತ ಅನ್ನೋದು ಎಲ್ಲ ಮಾತಾಡ್ತಾರೆ. ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ಶ್ರೀನಿವಾಸು ಒಳ್ಳೆಯವನು ಅಂತ. ಅದರಿಂದಾಗಿ ಅವರು ಕ್ಯಾನ್ವಾಸ್ ಮಾಡೋದನ್ನು ಅಲ್ಲಿ ಕಷ್ಟ ಆಗಿದ್ದಾರೆ. ಅಲ್ಲಿ ಹೋಗಿ ಹೇಳ್ತಾರೆ ಅಹಿಂದ ವಿರೋಧಿಗಳು ಬಿಜೆಪಿ ಅಂತ, ದಲಿತ ವಿರೋಧಿ ಬಿಜೆಪಿ ಅಂತ. ಆಯ್ತು, ಅಲ್ಲಿ ಕ್ಯಾಂಡಿಡೇಟ್ ಯಾರು ಬಿಜೆಪಿದು? ಅಹಿಂದ ಅಲ್ವಾ? ನಿಮಗೇನು ಮಾನ ಮರ್ಯಾದೆ ಇದೆಯಾ ಇಂಥವೆಲ್ಲ ಮಾತಾಡಕ್ಕೆ? ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವ್ರಿಗೆ. ಅದು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ ಅಲ್ವಂತೆ. ಶಾಮನೂರ್ ಅವರ ಮೊಮ್ಮಗ ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ ಅಲ್ವಂತೆ. ಅದರಿಂದ ಸೋತ್ರ ನನಗೇನು ಅಂತ. DK ಶಿವಕುಮಾರ್ ಅವ್ರಿಗೆ ಅಲ್ಲಿ ಬಾಗಲಕೋಟೆ ಉಮೇಶ್ ಅವರು ನನ್ನ ಕ್ಯಾಂಡಿಡೇಟ್ ಅಲ್ಲ, ಅವ್ರು ಸೋತ್ರ ನನಗೇನಾಗಬೇಕು ಅಂತ. ಈ ರೀತಿ ಕಾಂಗ್ರೆಸ್ನವರೇ ಸೇರಿ ಬಿಜೆಪಿಯನ್ನು ಎರಡೂ ಕಡೆಯಲ್ಲಿ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ನನ್ನ. ನಿಮಗೆ ಆಶ್ಚರ್ಯ ಆಗ್ಬೋದು. ಬಾಗಲಕೋಟೆ ಮತ್ತು ದಾವಣಗೆರೆಗೆ ಎರಡೆರಡು ತಿಂಗಳದು ಈ ವಾರದಲ್ಲಿ ಹಾಕಿದಾರಂತೆ. ಇನ್ನೂ ಒಂದು ತಿಂಗಳದ್ದು ಬೇಕಾದ್ರೆ ಈ ವಾರದ ಮುಂದಿನ ವಾರದಲ್ಲೇ ಹಾಕ್ತೀವಿ ಚುನಾವಣೆಗೆ ಮುಂಚೆ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಜನರಿಗೆ ಹಾಕಿಲ್ಲ, ಕೇವಲ 2 ಕ್ಷೇತ್ರಗಳಲ್ಲಿ. ಇದು ಒಂದು ರೀತಿಯ ಅಮಿಷ. ಈಗಾಗಲೇ ನಾವು ಹಳ್ಳಿಗಳಿಗೆ ಹೋದಾಗ ಹೇಳಿದ್ರು, ಗೌರ್ಮೆಂಟ್ ಮಿಷನರಿ ಟೋಟಲಿ ಯೂಸ್ ಮಾಡ್ತಾ ಇದ್ದಾರೆ ಅವರ ಪಕ್ಷಕ್ಕಾಗಿ. ಕಾಂಗ್ರೆಸ್ ಕೆಲಸ ಮಾಡಲಿಕ್ಕೆ ಅವರನ್ನೆಲ್ಲ ಬಳಕೆ ಮಾಡ್ತಾ ಇರೋದು ಎಲ್ಲ ಕಡೆಯಲ್ಲೂ ಎದ್ದು ಕಾಣುತ್ತದೆ. ಇವರಿಗೆ ಪ್ರಜಾಪ್ರಭುತ್ವದ ಗೌರವವೂ ಇಲ್ಲ, ಸಂವಿಧಾನದಲ್ಲೂ ಇವರಿಗೆ ನಂಬಿಕೆ ಇಲ್ಲ. ಹೇಳೋದು ಮಾತ್ರ ವೇದಾಂತ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ತಿನ್ನೋದು ಮಾತ್ರ ಬದನೆಕಾಯಿ. ಇಂಥ ಪರಿಸ್ಥಿತಿ ಅಲ್ಲಿದೆ ಈಗ. ಇದೂ ಗ್ಯಾರಂಟಿಗಳ ಹೆಸರಿನಲ್ಲಿ. ಆಮೇಲೆ ಇನ್ನೂ ಒಂದು, ನೀವೇನಾದರೂ ಕಾಂಗ್ರೆಸ್ ಅನ್ನು ಗೆಲ್ಲಿಸಲಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರೇ ಧಮಕಿ ಆಗ್ತಾ ಇದ್ದಾರೆ. ಅವರ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿಗೆ ಓಟ್ ಹಾಕಿ ಅಂತ. ಈ ಚುನಾವಣೆ ಆದ ತಕ್ಷಣ ಈ ಕಾಂಗ್ರೆಸ್ ಉಳಿಯೋದೇ ಗ್ಯಾರಂಟಿ ಇಲ್ಲ, ಹೇಳೋದು ಮಾತ್ರ ಗ್ಯಾರಂಟಿ. ಈ ರೀತಿ ಜನರನ್ನ ತಪ್ಪುದಾರಿಗೆಳೆಯೋದು, ಜನರಿಗೆ ಧಮಕಿ ಹಾಕೋದು, ಈ ರೀತಿ ಮಾಡಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ಅವ್ರು ಇದು ಮಾಡ್ಕೊಂಡಿದ್ದಾರೆ. ನಾನು ಅಲ್ಲೂ ಕೇಳಿದೆ, ನೀವು ಬಾಗಲಕೋಟೆ ಮತ್ತು ದಾವಣಗೆರೆಗೆ ಮಾತ್ರ ಗ್ಯಾರಂಟಿಗಳು ನಿಲ್ಲಿಸ್ತಿರೋ, ಇಡೀ ರಾಜ್ಯಕ್ಕೆ ನಿಲ್ಲಿಸ್ತಿರೋ ಅಂತ. ಯಾಕಂದ್ರೆ ಧಮಕಿ ಹಾಕಿದಾರಲ್ಲ. ಏನಾದರೂ ನೀವು ಗ್ಯಾರಂಟಿ ನಿಲ್ಲಿಸಿದ್ದಾದ್ರೆ ಬಡಿಗೆ ತಗೋಬರ್ತಾರೆ ಜನ. ಈಗಾಗಲೇ ದಾವಣಗೆರೆಯಲ್ಲಿ ಏನೇನು ತೋರಿಸಿದ್ದಾರೆ, ಪರ್ಕೆ ತೋರಿಸಿದ್ದಾರೆ, ಚಪ್ಪಲಿ ತೋರಿಸಿದ್ದಾರೆ, ಬಡಿಗೆನೂ ತೋರಿಸ್ತಾರೆ. ಕಾಂಗ್ರೆಸ್ನ ಕತೆ ನೋಡಿ ಎಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಇನ್ನೂ ಜನ ಏನೇನು ತೋರಿಸ್ತಾರೋ ನನಗಂತೂ ಗೊತ್ತಿಲ್ಲಪ್ಪ.